ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ನನ್ನ ಮಗಳದು 2 months ಕಂಪ್ಲೀಟೆಡ್ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ನಮ್ಮ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಒಂದು ಲೋಟ ಬಾದಾಮಿ ಹಾಲು ಕುಡಿದು ಕುತ್ಕೊಂಡು ಅವ್ರ ಜೊತೆ ಮಾತಾಡಿಸ್ಕೊಂಡು ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಅವಳನ್ನ ಆಟಾಡಿಸ್ಕೊಂಡು ಕೂತಿದ್ದೆ. ಅಷ್ಟರಲ್ಲಿ ಭವಿಷ್ಯ ಬಂದಳು. ಈ ಭವಿಷ್ಯ ಯಾರು ಅಂತ ನಿಮಗೆ ಫಸ್ಟ್ ಮಂತ್ ವ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಸ್ಕೂಲ್ಗೆ ಅಡ್ಮಿಷನ್ ಮಾಡಕ್ಕೆ ಹೋಗ್ತಾ ಇರೋದ ಇಲ್ಲ ಬುಕ್ ತರಕ್ಕೆ ಹೋಗ್ತಾ ಇರೋದು? ಬುಕ್ ತರಕ್ಕೆ. ಈಗ ಸೈಕಲ್ ಹೊಡಿಯಾ ಸೈಕಲ್ 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 ಬೇಗ ತುಳಿಬೇಕು, ಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ. ಇವತ್ತು 2 months ಫೋಟೋಶೂಟ್ ಮಾಡ್ತಾ ಇದ್ದೀವಿ. ಇವತ್ತು ಎಸ್, ನಿಜ. ಎಷ್ಟು ಗಂಟೆಗೆ ಮಾಡ್ತೀಯ? ಅವ್ರು ಮಧ್ಯಾಹ್ನ ಬರ್ತಾರೆ. ಮಧ್ಯಾಹ್ನ ನೀನು ಹೋಗಿ ಬಂದಿರ್ತೀಯ ಅಷ್ಟೇ ಸ್ಕೂಲ್ಗೆ. 6 ಗಂಟೆ. ಇವತ್ತು ಫ್ರಾಕ್ ಯಾವುದು ಇವತ್ತು ಯಾವ್ದು ಮಾಡ್ತೀರ ಹೇಳು? ಸಸ್ಪೆನ್ಸ್. ಏನ? ಸೀತಾದ ಅಲ್ಲ, ಮತ್ತೆ ಸಸ್ಪೆನ್ಸ್. ಅಮ್ಮ ಏನ್ ಮಾಡ್ತಾರೆ ಹೇಳಮ್ಮ? ಅವಳು ಕೇಳಿದ್ರೆ ಅವಳೇನು ಹೇಳ್ತಾಳೆ? ಹೇಳ್ತೀವಿ ಅಕ್ಕ. ಯಾವ್ದು ಮಾಡಬೇಕು? ಬ್ಯೂಟಿ ಪಾರ್ಲರ್. ಅದು ಬಿಟ್ಟು ಬೇರೆ? ಬಸ್ ಹೆಂಗೆ ಮಾಡೋಕ್ಕಾಗುತ್ತೆ? ಟೊಮೊಟೊ ಸಿಲ್ಲಿ. ಏನು ಎಕ್ಸಾಂಪಲ್ ಕೊಡಿರೋ? ಟೊಮೊಟೊ ಬೇಡ, ಬೇರೆ. ಮತ್ತೆ ಏನು ಹೇಳು? ನಾನು ಮಧ್ಯಾಹ್ನದ್ದು ಊಟ ಮಾಡ್ಕೊಂಡಾದ್ಮೇಲೆ ಫೋಟೋಶೂಟ್ಗೆ ಅಂತ ರೆಡಿ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಭವಿಷ್ಯನ ಸ್ಕೂಲ್ಗೆ ಹೋಗಿ ಎಲ್ಲ ಬುಕ್ಸ್ ಎಲ್ಲ ತೊಗೊಬಂದು ಎಲ್ಲ ಇಟ್ಟು ಅವಳು ಊಟ ಮಾಡ್ಕೊಬಂದ್ಲು. ಎಲ್ಲ ಇವಾಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ಕೊತಾ ಇದ್ದೀವಿ. ಕ್ಲೀನಾಗಿ ಫೋಲ್ಡಿಂಗ್ ಮಾಡಿ ಒಂದು ಬೆಡ್ಶೀಟ್ ಹಾಕ್ಕೊಂಡ್ವಿ. ನೆಕ್ಸ್ಟು ವೈಟ್ ಕಲರು ಬಟ್ಟೆ ಹಾಸ್ಕೊಂಡ್ವಿ. ಅದು ನೋಡಿ ಎಷ್ಟು ಬೇಕೋ ಅಷ್ಟು ಮಾತ್ರನೇ ಹಾಕ್ಕೊಂಡಿದ್ದೀವಿ. ಅಳತೆಗೆ ಸಾಕು, ಇಷ್ಟು ಅಗಲನೇ ಅಂದ್ಬಿಟ್ಟು ಅಷ್ಟು ಅಗಲನೇ ಫೋಲ್ಡ್ ಮಾಡಿಕೊಂಡು ಕ್ಲೀನಾಗಿ ಹಾಕ್ಕೊತಾ ಇದ್ದೀವಿ. ನನ್ನ ಮಗಳು ಎದ್ಲು ಅಂತ ನಾನು ನಮ್ಮ ಮಗಳ ಹತ್ರ ಹೋದೆ. ಆಮೇಲೆ ಭವಿಷ್ಯನೇ ಕಂಟಿನ್ಯೂ ಮಾಡ್ಕೊತಾ ಇದ್ಲು. ಅದು ಒಂದು ವೇಲ್ ತೊಗೊಂಡು ಸೇಮ್ ಚಾಕ್ಲೇಟ್ ಶೇಪ್ ಥರ ಮಾಡ್ಕೊಂಡಿದ್ವಿ. ಎಕ್ಲೆಸ್ ಚಾಕ್ಲೇಟ್ ತೊಗೊಂಡಿದ್ವಿ. ಸೊ ಆ ಕಲರ್ದೇ ಕಾಂಬಿನೇಷನ್ ಆಗಿ ಇರಲಿ ಅಂದ್ಬಿಟ್ಟು ಬ್ಲೂ ಕಲರ್ ವೇಲೇ ತೊಗೊಂಡಿದ್ದೀವಿ. ಅದು ಬ್ಲೂ ನೆಕ್ಲೆಸ್ ಚಾಕ್ಲೇಟ್ ಅಂದ್ಬಿಟ್ಟು ಅದು ಚಾಕ್ಲೇಟ್ ಶೇಪ್ ಮಾಡೋಕ್ಕೆ ಹೋದ್ವಿ. ಆದರೂ ಅದು ಶೇಪ್ ಬಂತು. ಹೇಗೆ ಬರ್ತಿದೆ ನೀವೇ ನೋಡಿ. ಲಾಸ್ಟ್ ಇದು ನೋಡೋಕ್ಕೆ ಈಗ ಅನಿಸಿದೆ, ಬಟ್ ಫೈನಲ್ ಲುಕ್ಕಲ್ಲಿ ಚಾಕ್ಲೇಟ್ ಶೇಪ್ ಚೆನ್ನಾಗಿ ಬಂತು. ಹೇಗಪ್ಪ ಬರುತ್ತೆ ಅಂದ್ಕೊಂಡಿದ್ವಿ, ಎಲ್ಲ ಚೆನ್ನಾಗಿ ಬಂತು. ಆ ಕಡೆ ಒಂದು ರಬ್ಬರ್, ಈ ಕಡೆ ಒಂದು ರಬ್ಬರ್ ಹಾಕ್ಕೊಂಡಿದ್ದೀವಿ. ಸೊ ಅದು ಚಾಕ್ಲೇಟ್ ಕವರ್ ಥರ ನೋಡಿ, ಚಾಕ್ಲೇಟ್ ಶೇಪ್ ಥರನೇ ಮಾಡ್ಕೊಂಡ್ವಿ. ಇದು ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಚಾಕ್ಲೇಟ್ನ ನೆಕ್ಲೆಸ್ ಚಾಕ್ಲೇಟ್ ಬರುತ್ತಲ್ಲ, ಅದನ್ನು 2 number ಥರ ಶೇಪ್ ತೊಗೋಬೇಕು. ನಾನು ಮಧ್ಯೆ ಹೊರಟೋಗ್ತಾ ಇದ್ದೆ, ಪಾಪು ಅಳ್ತಿತ್ತು ಅಂದ್ಬಿಟ್ಟು. ಭವಿಷ್ಯನೇ ಎಲ್ಲ ಆಲ್ಮೋಸ್ಟು ಅವಳೇ ಕಂಪ್ಲೀಟ್ ಮಾಡ್ತಾ ಇಲ್ಲಿ 2 numberನ. ಡಬಲ್ ಲೇಯರಲ್ಲಿ ಜೋಡಿಸಿರೋದು ಚಾಕ್ಲೇಟು. ಸಿಂಗಲ್ ಲೇಯರ್ ಇಟ್ವಿ. ಸೊ ಸಿಂಗಲ್ ಲೇಯರ್ ಬಂದು ತಿಕ್ಕಾಗಿರಲಿಲ್ಲ ಅಂದ್ಬಿಟ್ಟು ಡಬಲ್ ಲೇಯರಾಗಿ ಇಟ್ಟರೆ ಹೈಲೈಟಾಗಿ ಕಾಣಿಸ್ತಿತ್ತು. ಸೊ ಡಬಲ್ ಲೇಯರಲ್ಲಿ ನೋಡಿ ಹೇಗೆ ಕಾಣಿಸ್ತಿದೆ.
ಸೊ ಇದಾದಮೇಲೆ ಅಲ್ಲಲ್ಲಿ ಚಾಕ್ಲೇಟ್ ಹಾಕ್ಬಿಡೋಣ ಅಂತ ಏನು ಮಾಡಿದ್ದಾರೆ, ಇವರು ಚಾಕ್ಲೇಟ್ ಹಾಕ್ಬಿಟ್ಟಿದ್ದಾರೆ. ನಾನು ಬಂದು ನೋಡಿದೆ. ಸೊ ಅದೊಂಥರ ಚಾಕ್ಲೇಟ್ ಅಲ್ಲಲ್ಲಿ ಬಿಸಾಕ್ದಂಗೆ ಮಿಕ್ಸ್ ಥರ ಆಗಿಬಿಟ್ಟಿತ್ತು. ಆ 2 ನಂಬರ್ ಹೈಲೈಟಾಗಿ ಕಾಣಿಸ್ತಿರ್ಲಿಲ್ಲ. ಆಮೇಲೆ ನಮ್ಮ ಹಸ್ಬೆಂಡು ಬಂದು ಟ್ರೈ ಮಾಡ್ತಿದ್ರು. ನೋಡಿ ಇದರಲ್ಲಿ ಈ ಥರ ಫೈನಲ್ ಲುಕ್ ಥರ ಕಾಣಿಸ್ತಿತ್ತು, ಬಟ್ ಅಷ್ಟು ಲುಕ್ ಕಾಣಿಸ್ತಿರ್ಲಿಲ್ಲ ಅಂದ್ಬಿಟ್ಟು ನೆಕ್ಸ್ಟು ಅದು ಚಾಕ್ಲೇಟ್ನೆಲ್ಲ ಒಂದು ಪ್ಲ್ಯಾನ್ ಮಾಡಿ ಚೇಂಜ್ ಮಾಡಿದ್ವಿ. ನೋಡಿ ಈ ಥರ ಮಾಡ್ಕೊಂಡ್ವಿ, 8 ಥರ ಮಾಡ್ಕೊತಾ ಇದ್ದೀವಿ. ಸೊ ಅವಾಗ ಒಂದು ಸ್ವಲ್ಪ ಡಿಸೈನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅದಕ್ಕೆ ಮಧ್ಯದಲ್ಲಿರೋದು ಇದ್ಬಿಡು, ಅಲ್ಲಿ ಗ್ಯಾಪಲ್ಲಿ ಇರುತ್ತೆ. ಪ್ಲಸ್ ಮಾಡ್ಬೋದೇನು, ಅದೆಲ್ಲ ಒಂಥರ ಹಂಗಂಗೆ ಬಿಸಾಕ್ದಂಗಿತ್ತು. ಇದು ನೀಟಾಗೈತೆ. ಅಲ್ಲೊಂದು ಎಕ್ಸ್ಟ್ರಾ ಐತೆ ನೋಡು, ಅಲ್ಲಿ ಇದೇನು ಇಡ್ತೀಯ ಇದನ್ನ. ನೋಡಿ ಈಗ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ. ಸೊ ಅದಕ್ಕಿಂತ ಇದೇ ಡಿಸೆಂಟಾಗಿ ಚೆನ್ನಾಗಿದೆ ಅಂತ ಈ ಥರನೇ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈಗ ನಮ್ಮ ಪಾಪುಗೆ ಸ್ನಾನ ಮಾಡಿಸಿ ಕರ್ಕೊಬಂದಿದ್ದಾರೆ. ಏನು ಭವಿಷ್ಯ, ಏನು ಸಮಾಚಾರ? ಲೇಟ್ ಆಯ್ತಾ? ಸುಟ್ಕಂಡ ಆಯ್ತಾ ಕೆಂಡ? ಇದನ್ನ ಬೇರೆ ಹಾಕ್ತೀಯಾ? ಹ್ಞೂ ಹಾಕ್ತೀನಿ. ಲಕ್ಷ ನನ್ನೇ ನೋಡ್ತಾವಳೆ. ಕೊಡು, ನಾನು ಹಾಕ್ತೀನಿ. ಕೊಡು, ನಾನು ಹಾಕ್ತೀನಿ. ಅಲ್ಲೇ ಇರೋ, ಇದಿದ್ರೆ ನೀನು ಅಲ್ಲಿರೋದು. ಮನೆಲ್ಲ ಕಸ ಇತ್ತು ಕಡೆ. ಯಾಕೆ ಕುತ್ಕಳೆ ಹೋಗಿ ಮೂರು ಸೆಲೆಕ್ಷನ್ ಮಾಡಿದೀವಿ. ಅದು ಯಾವ್ದು ಅದು ಮೂರನ್ನು ತೋರಿಸ್ತೀವಿ. ಇದು ಒಂದೇದು ಚೆನ್ನಾಗಿ ಕಾಣುತ್ತೆ. ಬ್ಲೂ ಮತ್ತೆ ಪಿಂಕ್ ಆಪೋಸಿಟ್ ಕಲರ್ಸ್ ತುಂಬಾ ಚೆನ್ನಾಗಿ. ಇದನ್ನ ಪ್ಯಾಂಪರ್ಸ್ ಹಾಕೋದು. ಇದು ಚೆನ್ನಾಗಿ ಕಾಣುತ್ತೆ, ಆದರೆ ನನಗೂ ಅಷ್ಟೊಂದು ಇಷ್ಟ ಆಗಲಿಲ್ಲ. ಫಸ್ಟ್ ಒನ್ ಮತ್ತು ಸೆಕೆಂಡ್ ಒನ್ ಅಷ್ಟು ಇಷ್ಟ ಆಗಲಿಲ್ಲ. ನೋಡ್ಬೋದು ನೀವೇ ಫ್ಲವರ್ಸು. ಮತ್ತೆ ಇದು ಥರ್ಡ್ ಒನ್ ಫ್ರೆಂಡ್ಸ್. ಇದು ನಂಗೆ ತುಂಬ ಇಷ್ಟ ಆಯ್ತು. ಫಸ್ಟು ಫ್ರಾಕ್ ಹಾಕಿದ್ವಿ. ಅದು ಫ್ರಾಕ್ ಸ್ವಲ್ಪ ಅವಳಿಗೆ ಕಿರಿಕಿರಿ ಅನ್ನಿಸ್ತಿತ್ತು, ಅವಳಿಗೆ ಇಷ್ಟ ಆಗ್ತಾ ಇರಲಿಲ್ಲ. ಮತ್ತು ಮಕ್ಕದ ಮೇಲೆ ಸ್ವಲ್ಪ ಒಂಚೂರು ಪರ್ಚ್ಕೊಂಬಿಡ್ತು, ಅದಕ್ಕೆ ಬೇಡ ಅಂತ ತೆಗೆದ್ವಿ. ಬಟ್ ಹಾಕ್ಬಿಟ್ಟಿದ್ದೀವಿ ಅಂದ್ಬಿಟ್ಟು ಒಂದು 2-3 ಫೋಟೋಸ್ ತೊಗೊಂಡ್ವಿ. ಸುಂದ್ರೆ ಕಾಲು ಕಳಗ್ಬಿಡಮ್ಮ, ಹಂಗೆ ಎತ್ತಬಾರ್ದ ಕಣೆ. ಅದೇನೋ ಹೆಚ್ಚಿಸ್ತೈತೆ, ಕೆಳಗಡೆ ಇಡಮ್ಮ ಕಾಲು. ಸಾಕ್ಬಿಡೋದು ತೆಗೆದಿವಲ್ಲ, ಕಾಲು ಕೆಳಗೆ ಬಿಡಮ್ಮ. ಅದೇನೇ ಹೇಳಿದ್ದು, ಈಗ ಕುಯ್ಕೊಂತೇನೋ ಅಂತ. ಫಸ್ಟ್ ತೆಗಿ ಬಟ್ಟೆ. ಅದು ನೋಡಮ್ಮ ಲಶು. ಹಾಯ್. ನೆಕ್ಸ್ಟು ಫೈನಲಾಗಿ ಫೋಟೋಸ್ ಎಲ್ಲ ತೊಗೊಂಡ್ವಿ, ಫೋಟೋ ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ. ಬಟ್ ಅಲ್ಲಿ 2 ಮಧ್ಯದಲ್ಲಿ ಗ್ಯಾಪ್ ಆಗಿಬಿಟ್ಟಿದೆ. ಯಾರೂ ಅಬ್ಸರ್ವ್ ಮಾಡಿಲ್ಲ, ಅವಳನ್ನ ನೋಡಿಕೊಂಡೇ ಇದ್ಬಿಟ್ವಿ. ಅಬ್ಸರ್ವ್ ಮಾಡೇ ಇಲ್ಲ. ಅವಳನ್ನ ಆಟ ಆಡಿಸ್ಕೊಂಡು ಇರ್ತಿದ್ದಾಳೆ. ಇವಳು ಸೋಫಾ ಮೇಲೆ ನಿಂತಿರೋದು ನೋಡಪ್ಪ. ಲಶು ಕೈ ತೆಗಿಯಮ್ಮ, ಕೈ ತೆಗಿ. ಫೈನಲ್ ಆಗಿ ಆಯಿತು, ಎಲ್ಲ ಚೆನ್ನಾಗಾಯಿತು ಇವತ್ತಿನ ಬ್ಲಾಗು. ಬಟ್ ನನ್ನಿಂದ ಜಾಸ್ತಿ ಭವಿಷ್ಯಂಗೆ ಜಾಸ್ತಿ ಖುಷಿಯಾಗಿದ್ದು. ಅವಳಂತೂ ಸಖತ್ ಖುಷಿಪಟ್ಲು. ಇದನ್ನೆಲ್ಲ ಅವಳೆಲ್ಲ ಮಾಡೋದಕ್ಕೆ ಕ್ರೇಜ್ ಜಾಸ್ತಿ. ಈ ಥರ ಎಲ್ಲ ಮಾಡೋದು, ಸೆಲೆಬ್ರೇಟ್ ಮಾಡೋದು ಎಲ್ಲ ಫೈನಲಾಗಿ ಆಯಿತು. ಸೊ ಇವತ್ತಿನ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತಂದರೆ
ಪ್ಲೀಸ್ ಆಯ್ತಾ ಮಗಳೇ subscribe my ಆಯ್ತಾ 2 ತಿಂಗಳು channel. Thank you for watching. Bye bye.